ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ದಿನದಿಂದ ದಿನಕ್ಕೆ ತೀವ್ರವಾಗ್ತಾ ಇದೆ ಗೋ ಬ್ಯಾಕ್ ಶೋಭಾ ಅಭಿಯಾನ. ಅಲ್ಲಿ ಸಿಟಿ ರವಿ ಅವರು ಆ ಕ್ಷೇತ್ರದ ಮೇಲೆ ಟಿಕೆಟ್ಗೆ ಕಣ್ಣಿಟ್ಟಿದ್ದಾರೆ. ಹಾಲಿ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಬಗ್ಗೆ ಕಾರ್ಯಕರ್ತರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಉಡುಪಿ ಚಿಕ್ಕಮಗಳೂರಿನಲ್ಲಿ ಗೋ ಬ್ಯಾಕ್ ಶೋಭಾ ಕ್ಯಾಂಪೇನ್ ಇನ್ನೂ ಕೂಡ ಮುಗಿದಿಲ್ಲ. ಅವ್ರಿಗೆ ಯಾವುದೇ ಕಾರಣಕ್ಕೆ ಟಿಕೆಟ್ ಕೊಡಬಾರ್ದು ಅಂತ. ಸೊ ಉಡುಪಿ ಚಿಕ್ಕಮಗಳೂರು ಮೇಲೆ ಕಣ್ಣಿಟ್ಟಿದ್ದಾರೆ ಸಿಟಿ ರವಿ. ಸೊ ಹಾಗಾಗಿ BJP ಹೈಕಮಾಂಡ್ಗೆ ತಲೆನೋವಾಯಿತು ಯಾರಿಗೆ ಟಿಕೆಟ್ ಕೊಡಬೇಕು ಏನು ಅಂತ. ಈಗ ಶೋಭಾ ಸಿಟಿ ರವಿ ಜಗಳದ ಮಧ್ಯೆ ಮತ್ತೆರಡು ಹೆಸರುಗಳ ಎಂಟ್ರಿ ಆಗಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತು ಜೀವರಾಜ್ ಹೆಸರು ಮುನ್ನೆಲೆಗೆ ಬಂದಿದೆ. ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಿಗಾದರೂ ಕೊಡೋಣ ಅಥವಾ ಶೃಂಗೇರಿಯ ಮಾಜಿ ಶಾಸಕ ಮಾಜಿ ಸಚಿವ ಜೀವರಾಜ್ ಅವ್ರಿಗೆ ಕೊಡೋಣ ಅಂತಕ್ಕಂಥ ಲೆಕ್ಕಾಚಾರಕ್ಕೂ ಬಂದಿದ್ದಾರೆ. ಅಂದರೆ ಇಬ್ಬರಿಗೂ ಬೇಡಪ್ಪ ಅಂತ ಗೊತ್ತಿಲ್ಲ. ಬಟ್ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಸಿಗುತ್ತೆ ಅಂತ ಈಗಾಗಲೇ ಹೇಳಿದ್ದಾರೆ. ಶೋಭಾ ಕರಂದ್ಲಾಜೆ ಅವರು ಕೂಡ ವಿಶ್ವಾಸದಲ್ಲಿದ್ದಾರೆ. ಹೈಕಮಾಂಡ್ ಕೂಡ ಇದು ಈ ಗೋ ಬ್ಯಾಕ್ ಅಭಿಯಾನ ಇದೆಯಲ್ಲ, ಇದು ಅಸಲಿನಾ ನಕಲಿನಾ ಅಂತ ತಿಳ್ಕೊಳ್ಳೋದಕ್ಕೆ ರಿಪೋರ್ಟನ್ನು ಕೇಳಿದ್ದಾರೆ. ಜೊತೆಗೆ ಸಿಟಿ ರವಿನ ದೆಹಲಿಗೆ ಕರೆಸ್ಕೊಂಡಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದೆ ಡೆವಲಪ್ಮೆಂಟ್ಸ್. ಈ ಮೊದಲನೇ ಪಟ್ಟಿ ಇವತ್ತು ಬಿಡುಗಡೆ ಆಗೋದ್ರಲ್ಲಿ ಉಡುಪಿ ಚಿಕ್ಕಮಗಳೂರು ಇರುತ್ತಾ ಇಲ್ವಾ ಗೊತ್ತಿಲ್ಲ. ಒಂದು ಕಡೆ ಜಯಪ್ರಕಾಶ್ ಹೆಗಡೆ ಅವರು ಈಗಾಗಲೇ ಕಾಂಗ್ರೆಸ್ಸಿಗೆ ಸೇರಿಕೊಂಡು ಬಹುತೇಕ ಅವರೇ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾ ಇದ್ದಾರೆ. ಅವರನ್ನು ಹಣಿಯಬೇಕು, ಅವರನ್ನು ಸೋಲಿಸಬೇಕು ಅಂತಂದರೆ ಶೋಭಾ ಸೂಟಬಲ್ ಕ್ಯಾಂಡಿಡೇಟಾ ಅಥವಾ ಸಿಟಿ ರವಿ ಕೊಡಬೇಕಾ, ಇದೆಲ್ಲವನ್ನು ಲೆಕ್ಕಾಚಾರ ಹಾಕಿ ಒಂದು ಫೈನಲ್ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾರಾಯಣಗೌಡ ಅವರಿಂದ ಪಡೆಯೋಣ. ನಾರಾಯಣಗೌಡ, ಒಂದು ಕಡೆ ಗೋ ಬ್ಯಾಕ್ ಶೋಭಾ ಅಭಿಯಾನ ಮುಂದುವರಿತಾ ಇದೆ. ಅದು ಅಸಲಿನಾ ನಕಲಿನಾ ತಿಳ್ಕೊಳ್ಳಿ ಅಂತ ಹೈಕಮಾಂಡ್ ಹೇಳಿದೆ. ಇನ್ನಿಬ್ಬರು ಹೆಸರು ಕೇಳಿಬರ್ತಾ ಇದೆ. ಇವೆಲ್ಲ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇರತಕ್ಕಂಥ ಹೆಸರಾ ಅಥವಾ ಹೈಕಮಾಂಡೇ ಏನಾದರೂ ಬೇರೆ ಆಯ್ಕೆಗಳ ಬಗ್ಗೆ ತೀರ್ಮಾನ ಮಾಡ್ತಾ ಇದ್ದಾರಾ? ಅರವಿಂದ್, ಅಂತಂದರೆ ಕಳೆದ ಒಂದು ತಿಂಗಳಿಂದಲೂ ಕೂಡ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ತೀವ್ರ ವಿರೋಧ ಇದ್ದಂಥದ್ದು. ಹಾಗಾಗಿ ಆ ಕಾರ್ಯಕರ್ತರು ಕೂಡ ಈ ಬಾರಿ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಡಬಾರ್ದು ಅಂತ ಕಳೆದ ಒಂದು ತಿಂಗಳಿನಿಂದ ಕೂಡ ನಿರಂತರವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅಸಮಾಧಾನ ಹೊರ ಆಗ್ತಿರುವಂಥದ್ದು ಶೋಭಾ ವಿರುದ್ಧ. ಈ ಮಧ್ಯೆ BJP ಕಾರ್ಯಕರ್ತರೇ ಕೂಡ ಚಿಕ್ಕಮಗಳೂರಿನಲ್ಲಿ 5-5 BJPಯನ್ನು ಸೋತಿರುವಂಥದ್ದು. ಹಾಗಾಗಿ ಚಿಕ್ಕಮಗಳೂರು ಜಿಲ್ಲೆಯ BJPಯ ಭವಿಷ್ಯಕ್ಕಾಗಿ ಮುಂದಿನ ದಿನಗಳಲ್ಲಿ ಪಕ್ಷ ಉಳಿಬೇಕು ಅಂದರೆ ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡಬೇಕು ಅಂತಲೂ ಕೂಡ ಈಗ BJP ಕಾರ್ಯಕರ್ತರೇ ಒಂದು ಮನವಿ ಮಾಡ್ಕೊಂಡಿದ್ದಂಥದ್ದು ಮತ್ತು ಅಭಿಯಾನ ಕೂಡ ಮಾಡ್ತಿರುವಂಥದ್ದು. ಆದರೆ ಈಗ ಶೋಭಾ ಕರಂದ್ಲಾಜೆ ಮತ್ತೆ ಸಿಟಿ ರವಿ ಇಬ್ರು ಕೂಡ ಟಿಕೆಟ್ ನನಗೆ ಬೇಕು ಅಂತ ಹೇಳಿ ಇಬ್ರು ಕೂಡ ಟಿಕೆಟ್ಗೆ ದುಂಬಾಲ್ ಬಿದ್ದಿರೋದ್ರಿಂದ ಈಗ ಹೈಕಮಾಂಡ್ ಇಬ್ಬರಿಗೂ ಬೇಡ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುತ್ತದೆ. ಯಾಕೆಂತಂದ್ರೆ ಈಗ ಶೋಭಾ ಕರಂದ್ಲಾಜೆ ಮತ್ತೆ ಸಿಟಿ ರವಿ ಇಬ್ಬರ ಜಗಳದಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಟಿಕೆಟ್ ಬೇರೆ ಮೂರನೇ ವ್ಯಕ್ತಿಗಳ ಪಾಲಾಗುತ್ತಾ ಅನ್ನೋ ಆ ಪ್ರಶ್ನೆ ಕೂಡ ಕಾಡ್ತಿರುವಂಥದ್ದು. ಯಾಕೆಂತಂದ್ರೆ ಈಗಾಗಲೇ ಹೈಕಮಾಂಡ್ BJPಯ ಉನ್ನತ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಒಂದು ವೇಳೆ BJPಯ ಮೊದಲ ಪಟ್ಟಿ ಬಿಡುಗಡೆ ಆದರೂ ಕೂಡ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಹೆಸರು ಇರೋದಿಲ್ಲ ಅನ್ನೋದೇ ಮಾಹಿತಿ ಲಭ್ಯ ಆಗಿರುತ್ತದೆ. ಯಾಕೆಂತಂದ್ರೆ ಏನು ಸಿಟಿ ರವಿ ಮತ್ತೆ ಶೋಭಾ ಕರಂದ್ಲಾಜೆ ಇಬ್ಬರು ಕೂಡ ಟಿಕೆಟ್ ನನಗೆ ಬೇಕು ಅಂತ ಫೈಟ್ ಮಾಡ್ತಿರೋದ್ರಿಂದ ಹೈಕಮಾಂಡ್ ಉಡುಪಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತೊಂದು ಸರ್ವೆ ಮಾಡೋಕ್ಕೆ ಸೂಚನೆ ನೀಡಿದೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುತ್ತದೆ. ಹಾಗಾಗಿ ಇವತ್ತು ಟಿಕೆಟ್ ಅನೌನ್ಸ್ ಆದರೂ ಕೂಡ ಅದರಲ್ಲಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇರೋದಿಲ್ಲ ಅರವಿಂದ್. ಆದರೆ ಈ ನಡುವೆ ಇಬ್ಬರ ಜಗಳದಲ್ಲಿ ಮೂರನೇವರಿಗೆ ಲಾಭ ಅಂತಂದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಮತ್ತೆ ಮಾಜಿ ಸಚಿವ ಮಾಜಿ ಶಾಸಕ DN ಜೀವರಾಜ್ ಇವರಿಬ್ಬರ ಹೆಸರುಗಳನ್ನ ಕೇಳಿ ಬರ್ತಿರೋದು. ಯಾಕೆಂದ್ರೆ ಇಬ್ಬರು ಕೂಡ ಜಗಳ ಆಡ್ತಿರೋದ್ರಿಂದ ಇಬ್ಬರು ಬೇಡ. ಹಾಗಾಗಿ ಆ ಕೋಟಾ ಶ್ರೀನಿವಾಸ ಪೂಜಾರಿ ಅಥವಾ DN ಜೀವರಾಜ್ ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡೋಣ ಒಂದು ಹಂತಕ್ಕೆ ಹೈಕಮಾಂಡ್ ಕೂಡ ಬಂದಿರುವಂಥದ್ದು. ಆದರೆ BS ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರ ಬೆನ್ನಿಗೆ ನಿಂತಿರೋದ್ರಿಂದ ನನಗೆ ಟಿಕೆಟ್ ಅಂತ ಶೋಭಾ ಅವರು ಕೂಡ ಒಂದು ವಿಶ್ವಾಸದಲ್ಲಿ ಇರುವಂಥದ್ದು. ಅದು ಯಾಕೆಂದರೆ ಯಾವುದೇ ಪಟ್ಟಿ ಯಾರ ಹೆಸರು ಕೂಡ ಬಿಡುಗಡೆ ಆಗೋದಕ್ಕಿಂತ ಮುಂಚೆನೂ ಕೂಡ ಏನು ಯಡಿಯೂರಪ್ಪನವರು ಪರೋಕ್ಷವಾಗಿ ಶೋಭಾ ಕರಂದ್ಲಾಜೆ ಅವರಿಗೆ ಟಿಕೆಟ್ ಅವರು ಹೋದ್ಸಲಿ ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ರು ಈ ಬಾರಿನೂ ಅಷ್ಟೇ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಒಂದು ಭವಿಷ್ಯ ಕೂಡ ನುಡಿದಿದ್ದಂಥದ್ದು ಕೂಡ BJP ಕಾರ್ಯಕರ್ತರ ಅಸಮಾಧಾನಕ್ಕೆ ಕಾರಣ ಆಗಿರುವಂಥದ್ದು. ಹಾಗಾಗಿ ಕಳೆದ ಒಂದು ತಿಂಗಳಿನಿಂದ ಕೂಡ ಶೋಭಾ ವಿರುದ್ಧ ಇದ್ದಂತಹ BJP ಕಾರ್ಯಕರ್ತರು ಈಗ ಒಂದು ಸಿಟಿ ರವಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಕೂಡ ಮನವಿ ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಇಬ್ಬರ ಜಗಳದಲ್ಲಿ ಮತ್ತೆ ಕ್ಷೇತ್ರ ಕಳ್ಕೊಳ್ಳೋದು ಬೇಡ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿರುವಂತಹ ಹೈಕಮಾಂಡ್ ಮತ್ತೊಂದು ಸರ್ವೆ ಮಾಡಿ ಆ ಸರ್ವೆ ಜಯಪ್ರಕಾಶ್ ನಾರಾಯಣಗೌಡ್ರೆ, ಈಗ ಮತ್ತೊಂದು ವಿಚಾರನೂ ಗಮನಿಸಬೇಕು. ಇಬ್ಬರು ಜಗಳ ಅದಷ್ಟೇ ನೋಡೋಕ್ಕಾಗತ್ತಾ? ಈಗಾಗಲೇ ಕಾಂಗ್ರೆಸ್ಗೆ ಜಯಪ್ರಕಾಶ್ ಹೆಗಡೆ ಅವರು ಸೇರ್ಪಡೆಯಾಗಿದ್ದಾರೆ. ಬಹುತೇಕ ಕಾಂಗ್ರೆಸ್ಸಿಂದ ಅವ್ರಿಗೆ ಟಿಕೆಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಜಯಪ್ರಕಾಶ್ ಹೆಗಡೆಯನ್ನು ಎದುರಿಸಬಲ್ಲ, ಅವರನ್ನು ಸೋಲಿಸಬಲ್ಲ ಕ್ಯಾಂಡಿಡೇಟ್ ಯಾರು ಅಂತಲೂ ಕೂಡ ಯೋಚನೆ ಮಾಡಬೇಕು ಅಲ್ವಾ? ಅರವಿಂದ್, ಹೌದು. ಯಾಕೆಂತಂದ್ರೆ ಇದು
ಕಾಂಗ್ರೆಸ್ನಲ್ಲಿ ಜಯಪ್ರಕಾಶ್ ರೆಡ್ಡಿ ಅವರಿಗೆ ಈಗ ಟಿಕೆಟ್ ಕನ್ಫರ್ಮ್ ಆಗಿರುವಂಥದ್ದು. ಆದರೆ ಜಯಪ್ರಕಾಶ್ ರೆಡ್ಡಿ ಅವರಿಗೂ ಕೂಡ ಕಾಂಗ್ರೆಸ್ನಲ್ಲಿ ಅಷ್ಟೇ ಪ್ರಮಾಣದ ವಿರೋಧ ಇದೆ ಅರವಿಂದ್. ಯಾಕೆಂತಂದ್ರೆ 2014ರಲ್ಲಿ ಶೋಭಾ ಕರಂದ್ಲಾಜೆ ವಿರುದ್ಧ ಸೋತಿದ್ದಂಥ ಜಯಪ್ರಕಾಶ್ ರೆಡ್ಡಿ ಅವರು 2017ರಲ್ಲಿ ಬಿಜೆಪಿ ಸೇರಿ ಈಗ ನಿನ್ನೆ ತನಕನೂ ಕೂಡ ಅವರು ಅಂದ್ರೆ ಒಂದು 2-3 ದಿನ ಹಿಂದಿನ ತನಕನೂ ಕೂಡ ಅವರು ಬಿಜೆಪಿಯಲ್ಲೇ ಇದ್ದಂಥದ್ದು. ಈಗ ಟಿಕೆಟಿಗೋಸ್ಕರ ಅವರು ಕಾಂಗ್ರೆಸ್ಸಿಗೆ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ನಾವು ಯಾರೂ ಕೆಲಸ ಮಾಡಲ್ಲ ಅಂತ ಒಂದು ವರ್ಗ, ಕಾಂಗ್ರೆಸ್ಸಿನ ಒಂದು ವರ್ಗ ಕೂಡ ಹೆಗಡೆ ಅವರ ವಿರುದ್ಧ ಅಸಮಾಧಾನ ಹೊರ ಹಾಕಿರುವಂಥದ್ದು. ಆದರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆಗೆ ಇವತ್ತಿಗಿರುವಂಥ ಒಂದು ವಿರೋಧವನ್ನು ಗಮನಿಸಿದಂಥ ಕಾಂಗ್ರೆಸ್ನವರು, ಏಕೆಂದರೆ 2012ರಲ್ಲಿ ಗೆದ್ದಂಥ ಮಾಜಿ ಸಂಸದ ಹೆಗಡೆ ಅವರಿಗೆ ಕಾಳಾಕಂದ್ರೆ ಅವರಿಗೆ ಮಣೆ ಹಾಕಿರುವಂಥದ್ದು. ಯಾಕೆಂದರೆ ಶೋಭಾಗೆ ಇಷ್ಟೊಂದು ಪ್ರಮಾಣದಲ್ಲಿ ವಿರೋಧ ಇದೆ. ಹಾಗಾಗಿ ಈ ಒಂದು ವಿರೋಧವನ್ನು ನಾವು ಪ್ಲಸ್ ಮಾಡ್ಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಜಯಪ್ರಕಾಶ್ ಹೆಗಡೆ ಅವರನ್ನೇ ಕಣಕ್ಕಿಳಿಸ್ತಾ ಇರುವಂಥದ್ದು. ಆದರೆ ಕ್ಷೇತ್ರ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿರುವಂಥದ್ದು. ಈ ಕ್ಷೇತ್ರವನ್ನು ಕಳ್ಕೊಳ್ಳೋಕ್ಕೆ ಇಷ್ಟ ಇಲ್ಲದಲ್ಲಿರುವಂಥ ಬಿಜೆಪಿ ಕಾರ್ಯಕರ್ತರು ಶೋಭಾ ಕರಂದ್ಲಾಜೆಗೆ ಬೇಡ, ಅವ್ರನ್ನ ಬಿಟ್ಟು ಬೇರೆ ಯಾರಿಗೆ ಟಿಕೆಟ್ ಕೊಡಿ ಅಂತ ಯಾವಾಗ ಮನವಿ ಮಾಡ್ಕೊಳ್ಳೋಕೆ ನಿಂತ್ಕೊಂಡ್ರು ಆಗ ಸಿಟಿ ರವಿ ಹೆಸರು ಕೇಳಿ ಬಂದಿರುವಂಥದ್ದು. ಆದರೆ ಇಬ್ಬರು ಸಿಟಿಆರ್ ಮತ್ತೆ ಶೋಭಾ ಕರಂದ್ಲಾಜೆ ಇಬ್ಬರು ಕೂಡ ಟಿಕೆಟ್ಗೋಸ್ಕರ ಫೈಟ್ ಮಾಡ್ತಿರೋದ್ರಿಂದ ಈಗ ಮತ್ತೆ 2 ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು. ಥ್ಯಾಂಕ್ ಯು ನಾರಾಯಣ್ ಗೌಡ್ರೆ ತಮ್ಮ ಎಲ್ಲ ಮಾಹಿತಿಗಾಗಿ. ಹೈಕಮಾಂಡಿಗೇನೋ ನಿಜವಾಗ್ಲೂ ಶೋಭಾ ಕರಂದ್ಲಾಜೆಗೆ ವಿರೋಧ ಇದೆಯಾ ಕಾರ್ಯಕರ್ತರದ್ದು, ಅಥವಾ ಇದೇನಾದ್ರು ಪ್ರಾಯೋಜಿತನ ಎಲ್ಲ ನೋಡ್ತಾ ಇದ್ದಾರೆ. ನೋಡಿ ಅಂತಿಮವಾಗಿ ಮೋಸ್ಟ್ಲಿ ಫಸ್ಟ್ ಲಿಸ್ಟಲ್ಲಿ ಆಗಲಿಕ್ಕಿಲ್ಲ, ಸೆಕೆಂಡ್ ಲಿಸ್ಟಲ್ಲಿ ಕ್ಯಾಂಡಿಡೇಟ್ ಅನೌನ್ಸ್ ಆಗಬಹುದು.